ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವತಿಯಿಂದ ಕೊಪ್ಪಳದಲ್ಲಿಂದು ಹಮ್ಮಿಕೊಂಡಿದ್ದ ಮುಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮವನ್ನು ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯ ತಿಮ್ಮಣ್ಣ ಚೌಡಿ ಉದ್ಘಾಟಿಸಿದರು. ಇದೇ ವೇಳೆ ರೈತರಿಗೆ ಸುಧಾರಿತ ಬೀಜಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾ ಪಿಆರ್ ಬದ್ರಿಪ್ರಸಾದ್, ವಿಜ್ಞಾನಿ ಹನುಮಂತಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ತಿಪ್ಪಣ್ಣ ಚೌಡಿ, ರೈತರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಗುಣಮಟ್ಟದ ಬೀಜಗಳನ್ನು ರಿಯಾಯಿತಿ ದರದಲ್ಲಿ ವಿತರಿಸಲಾಗುತ್ತಿದೆ. ರೈತರು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ದೂರದರ್ಶನದೊಂದಿಗೆ ರೈತ ಮಹದೇವಪ್ಪ ಮೂಲಿಮನಿ, ತೊಗರಿ, ಹೆಸರು, ಸೂರ್ಯಕಾಂತಿ ಸೇರಿದಂತೆ ಇನ್ನಿತರ ಬೀಜಗಳನ್ನು ರೈತರಿಗೆ ನೀಡಲಾಗುತ್ತಿದೆ. ಇದರಿಂದ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ತಿಳಿಸಿದ್ವಿ, ಅವರು ನಮ್ಗೆ ಅನುಕೂಲ ಮಾಡಿಕೊಟ್ಟು ತಕ್ಷಣ ಸ್ಪಂದನ ಮಾಡಿ ಇವತ್ತು ತರಿಸ್ಕೊಟ್ರೆ ಸ್ಯಾಟಿಸ್ಫಿಕ್ ನಾಳೆನೂ ಎಲ್ಲರಿಗೆ ರೈತರು ತರಿಸಿ ಆರ್ಎಸ್ಕೆದಾಗ ಕಳಿಸ್ಕೊಡ್ತೀನಿ, ನೀವೆಲ್ಲರೂ ಅಲ್ಲೇ ತಗೋರಿ, ನಿಮ್ಗೆ ಅಲ್ಲೇ ಅನುಕೂಲ ಆಗುತ್ತೆ ಅಂತೇಳಿ ನಮಗೆ ಒಂದೇ ದಿವಸ ತಿಳಿಸಿದ್ದಾರೆ. ಮತ್ತೋರ್ವ ರೈತ ಸೋಮಪ್ಪ ಭೀಮಾರೆಡ್ಡಿ, ಕೊಪ್ಪಳ ಕೃಷಿ ವಿಸ್ತರಣಾ ಕೇಂದ್ರದಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ ವಿತರಿಸುತ್ತಿದ್ದು ರೈತರಿಗೆ ಪ್ರಯೋಜನವಾಗಲಿದೆ. ತಾವು ಕೂಡ ತೊಗರಿ ಸೇರಿದಂತೆ ವಿವಿಧ ಬೀಜಗಳನ್ನು ಪಡೆದಿರುವುದಾಗಿ ತಿಳಿಸಿದರು. ನಾವು ಹಾಕ್ತಾ ಇದ್ದೀವಿ, ಒಂದು 25 ಎಕರೆ ಜಮೀನಿನಲ್ಲಿ ನಮಗೆ ಬೇಕಾದಷ್ಟು ಬೀಜವನ್ನ ಕೃಷಿ ಅಧಿಕಾರಿಗಳು ನಮ್ಗೆ ಒದಗಿಸಿಕೊಟ್ಟಿದ್ದಾರೆ. ಇನ್ನೋರ್ವ ರೈತ ಶ್ರೀಪಾದರಾಜ್ ಜಿ ಮುರಳಿ, ಮುಂಗಾರು ಹಂಗಾಮಿನಲ್ಲಿ ತೊಗರಿ, ಹೆಸರು, ಸೂರ್ಯಕಾಂತಿ ಸೇರಿದಂತೆ ಗುಣಮಟ್ಟದ ಬಿತ್ತನೆ ಬೀಜವನ್ನು ವಿತರಿಸುತ್ತಿರುವುದರಿಂದ ಈ ಭಾಗದ ರೈತ ಹಾಗಾಗಿ ನಾವು ಧೈರ್ಯದಿಂದ ಹಾಕ್ಬೋದು. ಸೀಡ್ ಟೆಕ್ನಾಲಜಿ ಬಗ್ಗೆ ನಮ್ಗೆ ಹೇಳಿಕೊಟ್ಟಿದ್ದಾರೆ, ಬೀಜೋಪಚಾರನೂ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಮುಂಗಾರಲ್ಲಿ ಬೀಜ ನಮಗೆ ಲಭ್ಯ ಆಗ್ತಿರೋದ್ರಿಂದ ಬಹಳ ಹೆಲ್ಪ್. ಡಾಕ್ಟರ್ ಪಿಆರ್ ಬದ್ರಿಪ್ರಸಾದ್, ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಬೀಜ ದಿನೋತ್ಸವ ಹಮ್ಮಿಕೊಳ್ಳಲಾಗಿದೆ. ಇದರಿಂದ ಉತ್ತಮ ಹಾಗೂ ಗುಣಮಟ್ಟದ ಬೀಜಗಳನ್ನು ರೈತರಿಗೆ ವಿತರಿಸುವ ಕೆಲಸ ಮಾಡಲಾಗುತ್ತದೆ ಎಂದು ತಿಳಿಸಿದರು. ನಾವು ಗಮನಿಸಬಹುದು, ಕೆಲವು ಸಲ ವಿಳಂಬ ಮುಂಗಾರು ಇರಬಹುದು ಅಥವಾ ಮುಂಗಾರಿನಲ್ಲಿ ಸಾಕಷ್ಟು ಮಳೆ ಇಲ್ಲದೆ ಇರಬಹುದು. ಇಂತಹ ಸನ್ನಿವೇಶಗಳಲ್ಲಿ ಪರ್ಯಾಯ ಬೆಳೆಗಳನ್ನು ಯಾವ ರೀತಿಯಾಗಿ ಹಮ್ಮಿಕೊಳ್ಬೇಕು, ಯಾವ ರೀತಿಯಾಗಿ ಬೀಜಗಳನ್ನು ದಾಸ್ತಾನು ಮಾಡ್ಕೊಳ್ಬೇಕು ಅಂತ ಹೇಳುವಂತಹ ಕಾರ್ಯಕ್ರಮ ಇದು.